ನಮಸ್ಕಾರ. ರೈತರ ಪ್ರತಿಭಟನೆ ಇವತ್ತು ಐ ಥಿಂಕ್ ಬೇರೆ ಒಂದು ಹಂತಕ್ಕೆ ಹೋಗಿ ಅಲ್ಲಿ ಐ ಥಿಂಕ್ ಕಬ್ಬು ಬೆಳೆ ಜೊತೆನಲ್ಲಿ ಟ್ರ್ಯಾಕ್ಟರ್ಗಳ ಐ ಥಿಂಕ್ ಬೆಂಕಿ ಹಚ್ಚಿ ಅದರ ಐ ಥಿಂಕ್ ಒಂದು ಅಹಿತಕರವಾದಂತ ಘಟನೆ ಅಲ್ಲಿ ನಡೀತಾ ಇದೆ. ನಾವು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸರ್ಕಾರ ಮಧ್ಯಸ್ಥಿಕೆ ವಹಿಸೋದ್ರಲ್ಲಿ ಯಾಕೆ ಐ ಥಿಂಕ್ ಫೇಲ್ಯೂರ್ ಆಯ್ತು ಅನ್ನೋದ. ಅಲ್ಲಿ ಸಾಲು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಆಗ್ತಾ ಇದೆ. ಇಫ್ ಸಮಥಿಂಗ್ ಗೋಸ್ ರಾಂಗ್, ಯಾವ್ದನ್ನ ಜೀವ ಹೋಯ್ತು. ಈಗ ಅಲ್ಲಿ ಸುಟ್ಟೋಗಿರುವಂತ ಟ್ರ್ಯಾಕ್ಟರ್, ಆ ಬೆಳೆಗೆಲ್ಲ ಬೆಂಕಿ ಇಟ್ಬಿಟ್ಟಿದ್ದಾರೆ. ಟ್ರ್ಯಾಕ್ಟರ್ ಅಲ್ಲಿರೋ ಎಂಟೈರ್ ಕಬ್ಬು ಬೆಳೆಗೆ ಬೆಂಕಿ ಇಟ್ಟಿದ್ದಾರೆ. ಅಂಡ್ ಟ್ರ್ಯಾಕ್ಟರ್ಗಳು ಸುಟ್ಟೋಗಿದೆ, ಇಡೀ ಟ್ರ್ಯಾಕ್ಟರ್ ಸುಟ್ಟೋಗಿದೆ, ಆ ಕಬ್ಬು ಬೆಳೆನೂ ಸುಟ್ಟೋಗಿದೆ. ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ನಿಜವಾಗ್ಲೂ ಆ ವಿಡಿಯೋಗಳ ದೃಶ್ಯಗಳನ್ನ ನೋಡಿದ್ರೆ ಖಂಡಿತವಾಗಿ ನಾವು ಎಲ್ಲಪ್ಪ ಬದುಕ್ತಾ ಇದೀವಿ, ಏನಿದು ಪ್ರಜಾತಂತ್ರನ ಇಲ್ಲ ಅತಂತ್ರ ಸ್ಥಿತಿನ? ಒಬ್ಬ ರೈತ ಆ ಕಬ್ಬು ಬೆಳೆನ ತಗೊಂಬರೋದು, ಅವನು ನ್ಯಾಯಯುತವಾಗಿ 15 ದಿವಸದಿಂದ ನಿಮಗೆ ನ್ಯಾಯಯುತವಾದಂತ ಬೆಲೆ ಕೊಡಿ ಅಂತ ಕೇಳಿದ್ರೆ ಅಲ್ಲಿ ಇರೋದು 3,300 3,500 ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ ಅಲ್ಲಿ. ಇವತ್ತು ಇಡೀ ಅಲ್ಲಿ ಐ ಥಿಂಕ್ ಮುದೋಳ ಅನ್ಸುತ್ತೆ, ಮೋಸ್ಟ್ಲಿ ಮುದೋಳಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಇದು ಆ ಕಬ್ಬು ಬೆಳೆ ಸಮೇತ ಬೆಂಕಿ ಇಟ್ಟು ಆ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ. ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ. ದಿಸ್ ಇಸ್ ವಾಟ್ ಐ ಫೆಲ್ಟ್. ಸರ್ಕಾರ ನಿಜವಾಗ್ಲೂ, ನಾವು ಈ ದೇಶದಲ್ಲಿ ನಿಜವಾಗ್ಲೂ ಯಾಕಪ್ಪ ಹುಟ್ಟಿದ್ರಿ ಅಂತ ಅನಿಸ್ತೈತೆ. ಈ ರಾಜ್ಯದಲ್ಲೋ ಈ ದೇಶದಲ್ಲಿ ಯಾಕಪ್ಪ ಹುಟ್ಟಿದ್ರಿ? ಬರೀ ದುಡ್ಡಿರೋ ಅಂತವ್ರು, ಅಧಿಕಾರದಲ್ಲಿರೋಂಥವ್ರು ಖಂಡಿತವಾಗಿ ಸಾಮಾನ್ಯ ವ್ಯಕ್ತಿಗಳು ಜೀವನ ಮಾಡಕ್ಕಂತೂ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಒಂದು ಕಡೆ ನೋಡಿದ್ರೆ ಅಲ್ಲಿ ಡೆಲ್ಲಿನಲ್ಲಿ ಬಾಂಬ್ಗಳಿಟ್ಟು ಜನ ಉಡಾಯಿಸ್ತಾರೆ. ಇಲ್ಲಿ ನೋಡಿದ್ರೆ ರೈತರ ಪ್ರತಿಭಟನೆ. ಇವತ್ತು ರೈತರ ಪ್ರತಿಭಟನೆ ಇವತ್ತು ಬೇರೆ ಮಟ್ಟಕ್ಕೆ ತಿರುಗಿದೆ. ರೈತರು ಕುಪಿತಗೊಂಡು ತಮ್ಮ ಟ್ರ್ಯಾಕ್ಟರ್ಗಳಿಗೆ ತಾವೇ ಬೆಂಕಿ ಇಟ್ಟಿದ್ದಾರೆ ಅಂತ ಒಂದಷ್ಟು ಅಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ಇನ್ನೊಂದಷ್ಟು ಇಲ್ಲ ಬೇರೆ ಯಾರೋ ಇಟ್ರು ಅಂತ ಒಂದಷ್ಟು ಹೇಳ್ತಾ ಇದ್ರು. ಬಟ್ ವಾಟ್ ಎವರ್ ಇಟ್ ಇಸ್ ಸೆಟ್ ಅಂಡ್ ಡನ್, ಸರ್ಕಾರದ ನಡೆ ಮಾತ್ರ ಖಂಡನೀಯ. ನಿಜವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ ಬಿಡಿ. ನಿಮ್ಗೆ ಆ ರೈತರನ್ನ ಸಂಭಾಳಿಸಕ್ ಆಗಲ್ಲ ಅಂತಂದ್ರೆ ಪಾಪ ಅವ್ರು ಕೊಟ್ಟಿರೋ ಮಾತು ಉಳಿಸ್ಕೊಳಕ್ ಆಗಲ್ಲ, ಮತ್ತೆ ಇನ್ನೇನ್ ಮಾಡ್ತೀರಾ? ನೋಡಿ, ಅವ್ರು ಬೆಳೆದಿರೋ ಬೆಳೆಗೂ ಟ್ರ್ಯಾಕ್ಟರ್ಗೂ ಬೆಂಕಿ ಇಟ್ಟಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಹೋಗ್ಲಿ, ಹಾಲು ತುಪ್ಪ ಕುಡ್ಕೊಂಡು ಆರಾಮ ಮಲ್ಕೊಳ್ಳಿ. ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಸರ್ಕಾರದವರು ಹಾಲು ತುಪ್ಪ ಕುಟ್ಕೊಂಡು ಮಲ್ಕೊಳ್ಳಿ. ಧನ್ಯವಾದಗಳು.